ರುಚಿ ಇದೆ ನೋಡು, ಕಣ್ಣು ಗಿಣ್ಣೆಲ್ಲ ಹೇಗೆ ಅಂದಾಡ್ಸಿದ್ರು, ನೀನು ಹಾಗೆ ಕಲಿಬೇಕು ಆಯ್ತಾ, ಒಳ್ಳೇದಾಗಬೇಕು. ಹಾಂ ಓಕೆ, ಅಷ್ಟಕ್ಕೆ ಕರ್ಸಿತ್ತು. ಧನ್ಯವಾದಗಳು. ಎಂದ ಜಯಶ್ರೀ ಟೇಬಲ್. ಈಗ ಮುಂದಿನ ಒಂದು ಸ್ವಲ್ಪ ಬೋರ್ ಆಗ್ತದ, ಒಂದು 10 ಪ್ರಶ್ನೆ ಕೇಳುವ. ಪುನಃ ರೋಹಿಣಿ ಭಟ್ರು ವೇದಿಕೆ ಬರ್ತಾರೆ. ಆ ನಂತರ ಮುಂದಿನ ಕಾರ್ಯಕ್ರಮ ನಾವು ಹೋಗ್ತೀವಿ. ನಚ್ ಬಲಿಯೇ ಡ್ಯಾನ್ಸ್ ಬೈ ಮಾಧುರಿ ಮತ್ತು ಸ್ಮಿತಾ. ಹಾಗೆ ನೆಕ್ಸ್ಟಿಗೆ ಹೋಗ್ತೀವಿ ನಾವು ಅಭಿ ಸೋಲೋ ಡ್ಯಾನ್ಸ್. ಅಭಿ ರೆಡಿ ಆಗಬೇಕು. ಮುಂದಿನ ಈ ಪ್ರಶ್ನೋತ್ತರ ಆದ ನಂತರ ಫಸ್ಟ್ ಡ್ಯಾನ್ಸ್ ನಚ್ ಬಲಿಯೇ. ಸ್ವಲ್ಪ ಒಳಗಿರಿ ಅಮ್ಮ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದವರು ಫಸ್ಟಿಗೆ ಕೈ ಮೇಲೆತ್ತಿ. ಸುಳ್ಳೆ. ಭಾರತೀಯ ಸೈನಿಕರನ್ನು ಏನೆಂದು ಕರೆಯುತ್ತಾರೆ? ದಯಮಾಡಿ ಗೊತ್ತಿದ್ದವರು ಮೇಲೆ ಬನ್ನಿ. ಯೋಧರು. ಜವಾನ್. BC ರೋಡಿಂದ ಬಂದರೆ ಮತ್ತು ಬಲ್ಲೆ ಅಣ್ಣ. ಇವರು ಒಂಥರ ಯೋಧನ್ ಥರನೇ. ಇವರು ಮೆಸ್ಕಾಮನ ಯೋಧ, KEB ಯೋಧ. ಹಾಗೆ ಬಲ್ಲೆ ಜೊತೊಂಡರ. ನಮ್ಮ ಉತ್ತರ ಜವಾನ್, ಯೋಧ ಕನ್ನಡದಲ್ಲಿ ಶುದ್ಧವಾದ ಉತ್ತರ. ಅದಕ್ಕೊಂದು ಬಹುಮಾನ ಕೊಡಿ ಮೋಹನ್ ಭಟ್ರೆ. ಅವ್ರಿಗೊಂದು ಬಹುಮಾನ ಕೊಡಿ. ಅವರು ಆ್ಯಕ್ಚುಲಿ ಯೋಧ ಹೇಳಿದ ಅದು ಕರೆಕ್ಟ್. ಯೋಧ ಹಿಂದಿಯಲ್ಲಿ ಜವಾನ್, ಆದರೆ ನಮ್ಮ ಸಂವಿಧಾನ ಪ್ರಕಾರ ಅವರನ್ನು ಜವಾನ್ ಅಂತಲೇ ಹೇಳೋದು. ಜವಾನ್. ಭಾರತದ 13ನೇ ಪ್ರಧಾನಿ ಯಾರು? ಭಾರತದ 13ನೆಯ ಪ್ರಧಾನಿ ಯಾರು? ಗೊತ್ತಿದ್ದವರು ರಪ್ಪ ಬರಬೇಕು. ವಾಜಪೇಯಿ. ಸರಿ, ಕರೆಕ್ಟ್. ಅಲ್ಲಲ್ಲ, ವಾಜಪೇಯಿ. ಉತ್ತರ ಹೇಳಿ ಆಯಿತು. ಅಟಲ ಬಿಹಾರಿ ವಾಜಪೇಯಿ ಭಾರತದ 13ನೆಯ ಪ್ರಧಾನಮಂತ್ರಿ. ಎಲ್ಲಿಯೋ ಬರೆಯುವಾಗ ನೋಡಿರ್ಬೇಕು, ಇಲ್ಲದ್ರೆ ಅವರಿಗೆ ಹೇಗೆ ಗೊತ್ತದು ವಾಜಪೇಯಿ ಅಂತ. ಈಗ ಒಂದು ಒಗಟು ಬಿಡಿಸಿ. ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಎಲ್ಲೆಂದರಲ್ಲಿ ಹಾರಾಡುತ್ತೆ. ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಎಲ್ಲಿ ಬೇಕಾದ ಹಾರಾಡುತ್ತೆ. ಮನಸ್ಸು. ನಿಮ್ಮ ಮನಸ್ಸು ಕೊಟ್ಟಿದ್ದೀರಿ ಮಯೂರ್ನಿಗೆ, ಹಾಗೆ ನಿಮಗೆ ಒಳ್ಳೆ ಗೊತ್ತು ನಿಮಗೆ. ಬನ್ನಿ ಮೇಲೆ ಬನ್ನಿ. ಮನಸ್ಸು ಇದು ಎಲ್ಲ ಒಳಗಿನ ಏನೋ ವ್ಯವಹಾರ ಆಗಿದೆ ಬಹುಶಃ. ಆಯ್ತಣ್ಣ, ಆಯ್ತು. ಒಂದು ಒಗಟು ಬಿಡಿಸಿ. ಒಂಟಿ ಕಾಲಿನ ಮನುಷ್ಯನಿಗೆ 8 ಎಲುಬು. ನೀನು ಎಲ್ಲಿ ಅಮ್ಮ? ನಿನಗೆ ಎಲ್ಲಿ ಮನೆಯಲ್ಲಿ? ತಾಲೂಕು ಆಫೀಸ್ ಹತ್ರ. ವೆರಿ ಗುಡ್ ಬೇಬಿ, ಬ್ರಿಲಿಯಂಟ್ ಆಗಿರಬೇಕು. ಓಕೆ. ನಮ್ಮ ಭಾರತದ ಪ್ರಧಾನಿಯವರು ಅಂದರೆ ಮೋದಿಜಿಯವರು ಸರ್ಜಿಕಲ್ ಸ್ಟ್ರೈಕ್ ಕಪ್ಪು ಹಣ ಇಟ್ಟುಕೊಂಡವರ ಪಾಲಿಗೆ ಸರಳವಾದ ದಿನ ಯಾವುದು, ವಾರ ಯಾವುದು, ದಿನ ಯಾವುದು, ಗಂಟೆ ಯಾವುದು? ಗಂಟೆ ಎಷ್ಟು? ಎಲ್ರಿಗೂ ಹೇಳಿದ್ದೀರಿ, ದಯವಿಟ್ಟು ಕೇಳಿ. ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಂದರೆ ಕಪ್ಪು ಹಣ ಇಟ್ಕೊಂಡವರ ಪಾಲಿಗೆ ಕರಾಳವಾದ ದಿನ.
ಅದು ಯಾವ ದಿನ, ಯಾವ ವಾರ, ಎಷ್ಟು ಗಂಟೆಗೆ? ನವೆಂಬರ್ 8 ಮಂಗಳವಾರ ರಾತ್ರಿ 8 ಗಂಟೆ. ಎಷ್ಟನೇ ಕ್ಲಾಸ್ ನೀನು? 11 PUC. ಜೋರಿದ್ದಿ, ಗೊತ್ತಾಯ್ತು. ಬಾ ಮೇಲೆ ಬಾ. ಈ ಬಹುಮಾನ ಗುಳ್ಳು ಬಾಧೆಗೆ ಪಿಲಾರಿಗೆ ಹೋಗ್ತಾ ಉಂಟು. ನಾನೊಂದು ಎಂಜು ಉಂಟು. ಈಗ ಇಲ್ಲಿ ಒಂದು ಸೀರೆ ಇದೆ. ಈ ಸೀರೆಯ ನಿಖರವಾದ ಬೆಲೆಯನ್ನು ಹೇಳಿ. ಇದು ಮಹಿಳೆಯರಿಗೆ ಮಾತ್ರ, ಗಂಡಸರಿಗೆ ಬೇರೆ ಇದೆ, ಪ್ಯಾಂಟ್ ಶರ್ಟ್ ಇದೆ, ದಯವಿಟ್ಟು. ನೋಡಿ, ಎಲ್ಲರೂ ಎದ್ದು ಹೇಳಬೇಡಿ. ಅಂದಾಜಿಗೆ ನಿಖರವಾದ ಬೆಲೆ ಹತ್ತಿರಕ್ಕೆ ಬಂದರೂ ತೊಂದರೆ ಇಲ್ಲ, ಹತ್ತಿರಕ್ಕೆ ಬರಬೇಕು. 5 ರೂಪಾಯಿ ಆ ಕಡೆ ಈ ಕಡೆ ಇರ್ಬೋದು ಅಂತ ನೀವು ಹೇಳಿದರೆ ಹೆಂಗಸರಿಗೆ ಮಾತ್ರ ಇದು. ಪುರುಷರಿಗೆ ಪ್ಯಾಂಟ್ ಮತ್ತು ಶರ್ಟಿನ ಒಂದು ಇದು ನಿಖರ ಬೆಲೆ ಇದೆ, ಅದಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ ಮಹಿಳೆಯರು ಮಾತ್ರ ಭಾಗವಹಿಸಿ ಎದ್ದು ನಿಂತು ಹೇಳಿ ಎಷ್ಟು ಅಂತ. ಯಾಸ್ ಬಂದಿದೆಪ್ಪ, ಬಂದಿದೆ ಮತ್ತೆ ಏನು ಅವರಾ ಮೋಹನ್ ಭಟ್ರು ಅದರಲ್ಲೆಲ್ಲ ಹಿಂದೆ ಬೀಳುದಿಲ್ಲ. ಹಾಂ, ಸೀರೆ ನೋಡಿ ಎಷ್ಟು ಚೆಂದ ಉಂಟು ಅಂತ. ಇದು ಪಡಿ ಹೇಳುವವರು ಇಲ್ಲ, ಅಲ್ಲೇ ನಿಂತು ಹೇಳಿ, ನಾವು ಹತ್ತಿರಕ್ಕೆ ಹೋಗ್ತೇವೆ. 1 ನಿಮಿಷ. ಎಷ್ಟು? ಹಲೋ, ಎಷ್ಟು? 2100. 2100. ಥ್ಯಾಂಕ್ ಯು ವೆರಿ ಮಚ್. ಪಾಸ್ ಆನ್. ಅಲ್ಲ, ಹತ್ತಿರ ಇದ್ದೀರಿ ನೀವು, ಹತ್ತಿರ ಇದ್ದೀರಿ. 800. 500. ನೀವು 500. 800. ಹಾಂ, ಆಯಿತು. 980. 1400. ಥ್ಯಾಂಕ್ ಯು. ಮುಂದೆ 750. 750. 750 ಇಲ್ಲ, 650. ಕೂತ್ಕೊಳ್ಳಿ. 850. 1000. ನೀವು ರೌಂಡ್ ಫಿಗರ್ನಲ್ಲೇ ಇದ್ದೀರಿ. ಹಾಂ, ಇರೇ ರೌಂಡ್ ಫಿಗರ್ ಭಾರಿ ಖುಷಿ. ಓಜಣ್ಣ ಅಂಚೆಗೆ ಅಲ್ಪದೇರಿ. 1200. 1600. 1500. ಹಾಂ. ಇನ್ನು ಬನ್ನಿ, ಹತ್ತಿರ ಬನ್ನಿ. ಹತ್ತಿರ ಇದ್ದೀರಿ, ಎಲ್ಲ ಹತ್ತಿರ ಇದ್ದೀರಿ. ಬೇಗ 1750. ಯಾರು? 1500. 1200. 1200. 2300. 1200. ಹಾಂ, 1200. ನಾನು ಒಂದು ಕ್ಲೂ ಕೊಡ್ತೇನೆ ನಿಮಗೆ. 1000 ಒಳಗೆ ಬನ್ನಿ. 950. 950. ಹತ್ತಿರ ಇದ್ದೀರಿ, ಬೇಡ, ಮುಂದೆ ಬನ್ನಿ. 750. 450. 850. 850. 60. 600. 600. ಹಾಂ, ಎಲ್ ಏತು 600. 600 ಯಾರು ಹೇಳಿದ್ದಲ್ಲಿ ಆಗ? ನೀನು 600 ಹೇಳಿದ್ದ? ನೀವು ಹಾಕ್ಬೋದು ಮರ. ಕೈಲಾಜಿಯವರು ಭಾಳ ಹತ್ರ ಇದ್ದೀರಿ. ಮುಂಡೆತ್ತ ಕೈಲಾಜ್ ಅಲ್ಲ, ಬೇಡಬೇಡ. ಹಾಂ, 550. ಯಾರದು 550? ಇನ್ನೂ ಹತ್ತಿರ ಇದ್ದೀರಿ. ಹಾಂ, ಬೇರೆ ಯಾರಾದ್ರೂ ಇದ್ದೀರಾ? ಇಲ್ಲ, ಎಂತ ಮರ 850. ಸಾಕು.
ಬಂಜರ ಹ್ಯಾಂಡ್ ಬಲೆ. ಚಪ್ಪಾಳೆ ತಟ್ಟೋರ್ಚಿ ಶಾಕಿಂಗ್ ನ್ಯೂಸ್ ಕೊರೊಂದಿಲ್ಲತ್ತೆ, ಬ್ರೇಕಿಂಗ್ ನ್ಯೂಸ್. ಅರೆ ಮಿತ್ತು ಬದ್ರ ಬರ್ರೆ ಬಂಡಿಗುಳ್ಳೆ ಸೀರೆ ಯಾರೇಗ ಬಲ್ಲೆ ಅಮ್ಮ ಬಲ್ಲೆ ಇಲ್ದಲ್ಲ ಓಡಿಡ್ತಿ ಬಲ್ಲೆ. ನೀವು ಆನ್ಲೈನ್ ವ್ಯವಹಾರದಲ್ಲಿದ್ದೀರಾ, ಮೊಬೈಲಲ್ಲಿ ಏನಾದರೂ ನೋಡಿಕೊಂಡು ಸತ್ಯ ಹೇಳಿ. ಕಂಪೆನಿ ಗೊತ್ತಾದರೆ ಕೂಡಲೇ ಹೇಳ್ತಾರೆ 540. ಸೀರೆಯ ನಿಖರವಾದ ಬೆಲೆ 540. ಧನ್ಯವಾದಗಳು. ಪುದಾರ್ ಬಲ್ಲೆ ಮೈರ್ನ ಆವಾಡಿ ದೇವರೆಡ್ಡೆ ಮಲ್ಪಟ್ಟು ಪುದಾರ್ ಬಲ್ಲೆ ಹೇಮಾವತಿ ಬೋಲು ಇಲ್ಲಿ ಬಂಗ್ಲೆಗುಡ್ಡೆ ಕಾಪುಗೊಂಜಿ ಬಹುಮಾನ ಬತ್ತಲು ಮಾತಾಡೋದು ಬರಡು, ಕುಕ್ಕುಂದೂರು ಬರಡು, ಬೈಲೂರು ಬರಡು, ದುಪ್ಪದಟ್ಟೆ ಬರಡು, ಈಗಲೇ ಬೆಳ್ಮಣ್ಣು ಬರಡು ಪೂರ ಅಂತ ಇತ್ತೆ ತುಲೆ ತುಲೆ ಕೊಡೊಂಜಿ. ಒಂದು ಅಂಜೋಲೆ ಮಾತ್ರ, ಸಣ್ಣ ಮಕ್ಕಳು ಇದರಲ್ಲಿ ಗಲಾಟೆ ಮಾಡಬೇಡಿ, ಕೇಳಿ. ಪ್ಯಾಂಟ್ ಮತ್ತು ಶರ್ಟಿನ ನಿಖರವಾದ ಬೆಲೆಗೆ ಹತ್ತಿರವಾದ ಬೆಲೆ ಎಷ್ಟು? ಬೇಗ ಬೇಗ ಹೇಳಿ, ಗಂಡಸರು ಮಾತ್ರ. ಹತ್ತಿರ ಬೇಗ 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 ಬೇಗ. ಮುಂದದ ದೈವ ಎಷ್ಟು? 750, 650, 450, 700, 410, ಸಾಕು 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 ಬನ್ನಿ. 650 ಬಲ್ಲೆ 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 650 ಬಂಡಿನಾರು ಬಲ್ಲೆ. ಒರಿ ಸುರುಟಿಯರ್ ಅಂದ 650 ಸರಿಯಾದ ಬೆಲೆಯನ್ನು ಹೇಳಿದ್ದಾರೆ. ನೋಡಿ, ಗಂಡಸರು ಬಹಳ ಮುಂದೆ ಇದ್ದಾರೆ. ಏನೇ ನೀವು ಸೀರೆ ಪರ್ಚೇಸ್ ಮಾಡಿ, ನಾನು ಹಾಗೆ ಹೇಳಿದ್ದಲ್ಲ ಬಿಡಿ, ಯಾಕಂದ್ರೆ ಅವರನ್ನು ಮುಂದೆಟ್ಟೆ ನಾವು ಮಾತಾಡಬೇಕು. ನೀವೇನು ಹಾಗೆ ಚಪ್ಪಾಳೆ ಹೊಡೆಯೋದು? ಆದರೆ ರೇಟ್ ಫಿಕ್ಸ್ ಮಾಡೋದ್ರಲ್ಲಿ ಅವ್ರು ಸ್ವಲ್ಪ ಹಿಂದೆ ಅಷ್ಟೇ, ಆಯ್ತಾ? ಬಟ್ಟೆಗೆ ರೇಟ್ ಫಿಕ್ಸ್ ಮಾಡೋದ್ರಲ್ಲಿ ಗಂಡಸರು ಮುಂದೆ ಇರಲಿ. ಈಗ ಆನಜ ಒಂದು ಈಗ ಒಂದು ಮೊಬೈಲ್ ನಂಬರ್ ಹೇಳ್ತೇನೆ. ಯಾರಿಗೆ ಫಸ್ಟಿಗೆ ಕಾಲ್ ಬರ್ತದೆ ಹೇಳಿ. ಮೊಬೈಲ್ ಎಲ್ಲ ಆನ್ ಮಾಡಿ ಮೊಬೈಲ್ ನಂಬರ್ ಹೇಳ್ತಾರೆ. ಯಾರು ಫಸ್ಟ್ ಕಾಲ್ ಬರ್ತದೆ, ಯಾರು ಫಸ್ಟ್ ಕಾಲ್ ಬರ್ತದೆ ಅವರಿಗೆ ಪ್ರೈಸ್ ಹೇಳ 9844619348. ಕಾಲ್ ಬರ್ಬೇಕು ನಮಗೆ ಕಾಲ್ ಬರಬೇಕು. ಯಾರು 745 ಯಾರು 811 ಬಲ್ಲೆ ಬಲ್ಲೆ ನೀವು ಬಲ್ಲೆ. ಏಟ್ 1144848745 ನಂಬರ್ ಕರೆಕ್ಟಾ ನಿಗಳು? ಹಾಂ, ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬಂದಂಥ ನಂಬರ 8. ಸರಿ, ನೋ ನೋ, ಡೋಂಟ್ ಡೂ ಲೈಕ್ ದ್ಯಾಟ್ ಪ್ಲೀಸ್. 8114485745. ನೀವು ನಾವು ಹೇಳಿದ್ದೇನು ಫಸ್ಟಿಗೆ ಡಯಲ್ ಮಾಡಿ ನಮಗೆ ಕಾಲ್ ಬರಬೇಕು ಅಂತ ಬಂತು. ಅಂದರೆ ಹೆಸರಿಗೆ ಮಯೂರ ಮೊಬೈಲ್ ಕೊಂಡೋಗಿ. ಇದನ್ನು ಇಲ್ಲಿಗೆ ಸ್ವಲ್ಪ ನಿಲ್ಲಿಸೋಲ್ಲ, ಭಾಳ ಖುಷಿ ಆಯ್ತಲ್ಲ.
ಪ್ಯಾಂಟ್ ಸಿಕ್ತು